ಏನ್ ಜಮೀರ್ ಅಹಮದ್ ಅಂತ ಹೌದು, ಏನ್ ವಿಚಾರ? ಉಸ್ತುವಾರಿ ಸಚಿವರು, ಬಳ್ಳಾರಿ ಉಸ್ತುವಾರಿ ಸಚಿವರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನಿಮ್ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಏನ್ ಮಾಡ್ತೀರಾ? ಗುಂಡು ಹೊಡೆದು ಸಾಯಿಸ್ಬೇಕು ಸರ್ ಗಂಡಸು ಅಂದ್ರೆ ಸರ್ ಕಾನೂನು ಇಲ್ವಾ? ಕಾನೂನು ಎಲ್ಲರೂ ಇದತ್ತು, ಕಾನೂನು ಅವರೇ ಕೈ ತಗೋತಾ ಇರೋ ಕಾನೂನು ಎಲ್ಲಿದತ್ತು? ಕಾನೂನು ಕರೆಕ್ಟಾಗಿ ಪೊಲೀಸ್ನವ್ರು ಆಗಿರ್ಬೋದು. ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಳ್ಳಿ. ಸುಮ್ಮನೆ ಇಲ್ಲಿದ್ದಕ್ಕೆಲ್ಲ ಕೈ ಹಾಕ್ಬಿಟ್ಟು ಗಾಯ ಮಾಡ್ಕೋಬೇಡಿ. ಕೋರ್ಟು ಕಚೇರಿ ಕರೆಕ್ಟಾಗಿ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ರೆ, ಒಬ್ರು ಕೊಟ್ರೆ ಅಕ್ಕಪಕ್ಕದ ಏರಿಯಾದಲ್ಲಿ ಎಲ್ಲರಿಗೂ ಭಯ ಇರುತ್ತೆ. ಸುಳ್ಳು ಹೇಳಿದ್ರೆ ಹೇಳ್ತೇನೆ ಮಕ್ಕಳಿರಿ ಸರ್. ಇಲ್ಲಿ ಈಗ ಅರೆಸ್ಟ್ ಮಾಡೋದು, ಸಾಯಂಕಾಲ ವಾಪಸ್ ಕಳಿಸೋದು, ಹಿಂಗ್ ಮಾಡಿದ್ರೆ ಯಾರು ಭಯ ಇರುತ್ತೆ? ಯಾರಿಗೆ ಎಲ್ಲ ಸ್ವತಂತ್ರವಾಗಿ ನನ್ನ ಮಕ್ಕಳು ನನ್ನ ಕೆಲಸದ ಬುಡಕ್ಕೆ ತರ್ತಾರೆ ಸಂಸ್ಕಾರ. ಗುಂಡು ಹೊಡಿತಿದ್ರಿ ಅಂತ ನಿಮ್ಮನೆ ಗಂಡು ಮಗನ ಕರ್ಕೊಂಡು ಹೋಗಿ ಶೆಡ್ ಅಲ್ಲಿ ಕೊಲೆ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಅವ್ರಿಗೂ ಹೊಡಿಬೇಕು, ಸರಿ ಬಿಡು, ಅವ್ರಿಗೂ ಹೊಡಿಬೇಕು, ಇವ್ರಿಗೂ ಹೊಡಿಬೇಕು. ಎಲ್ಲರಿಗೂ ನ್ಯಾಯ ಒಂದೇ ರೀ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮ್ ಬರ್ದಿಲ್ಲ ಕಣ್ರಿ ಸಂವಿಧಾನ. ಯಾವುದೇ ಮಾಧ್ಯಮ ಆಗ್ಲಿ ದರ್ಶನ್ ಕೊಲೆ ಮಾಡಿದ್ರು ಅಂತ ಎಲ್ಲೂ ಹೇಳ್ತಿಲ್ಲ, ದರ್ಶನ್ ಆರೋಪಿ ಅಂತ ಹೇಳ್ತಿರೋದು. ಆದ್ರೆ ದರ್ಶನ್ ಅಲ್ಲಿ ಭಾಗಿಯಾಗಿದ್ರು ತಪ್ಪೇ ಅಲ್ವಾ? ನಿನ್ನಂಗ್ ದಿಕ್ಕು ದೇಶದಲ್ಲಿ ಬೇವರ್ಸಿ. ಒಂದು ಮಾತು ಹೇಳ್ತೀನಿ, ನಾನು ಉತ್ತರ ಕರ್ನಾಟಕದವ, ನಾನು ದರ್ಶನ್ ಅಭಿಮಾನಿನೇ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಾನು ನನ್ನ ಹೆಂಡತಿನ ಎಷ್ಟು ಪ್ರೀತಿಸಿ ದರ್ಶನ್ ಜೊತೆ ಇದ್ದವ್ರೆ ನಿಮಗೂ ಲವರ್ದಾಳ ಹೊರಗ ತೋರ್ಸಕ್ ಆಗಂಗಿಲ್ಲ. ನನಗಿಲ್ರಿ, ನನಗಿಲ್ರಿ. ಬಿಟ್ಟು ಬಿಡ್ರಿ ನೀವು. ಏ, ಒಂದು ಗಾಡಿ ನಮ್ಮ ಹುಡುಗಿ ಗಾಡಿಗೆ ನಾನು ಹೇಳ್ತೀನಿ, ನಾನು ಬಿಟ್ಟು ಹೋಗಿಲ್ಲ. ಗಾಡಿಗೆ ಒಂದು ಗಾಲಿ ಇರಕ್ ಸಾಧ್ಯನೇ ಇಲ್ಲ. ಅಲ್ಲೆಲ್ಲಿ ಕೂದ್ಲಿದ್ರೆ ಇನ್ನೂ ಯೋಸ್ ಮನೆ ಹಾಳು ಮಾಡ್ತಿದ್ದೋ ಏನೋ. ನಮ್ಮ ಹುಡುಗಿ ಎರಡು ಗಾಲಿ ಇದ್ರೆ ನಡೀತಾವ. ಕೇಳೋಣ, ಇಲ್ಲಿ ಕೇಳೋಣ. ನಮ್ಮ ಹುಡುಗಿ ನಾನು ಬಿಟ್ಟು ಹೋಗಿಲ್ಲ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಮೂರತ್ತು ಹುಡುಗಿ ವಿಷಯ ಮಾತಾಡ್ತೀರಾ ಹಂಗಂತೇಳಿ ಆಕಿಗೆ ಯಾರ ಬಂದು ಏನಾರ ಅಂದ್ರ ನೀವು ಸುಮ್ನಿರ್ತೀರಿ? ಕಾನೂನು ಐತ್ರಿ. ಏನ್ ಹೇಳದಿದ್ರು ಬಂದ್ ನಮ್ಮ ಮನೇಲಿ ಹೇಳು. ನಿಮ್ ಮನೆಗ ನಿಮ್ ಮಾವನ ಮನೆಗೆ ಕಣಿಯ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ. ಸರ್, ನಿಮಗೊಂದು ನ್ಯಾಯ, ನನಗೊಂದು ನ್ಯಾಯ. ಬೇಡ, ಕಾನೂನು ಮಾಡಂಗಿತ್ತಂದ್ರೆ ಮಾಡ್ರಿ. ದುಬೈ ಕಾನೂನು ಮಾಡಂಗಿತ್ತಂದ್ರೆ ದುಬೈ ಕಾನೂನು ಮಾಡ್ರಿ. ಶೂಟ್ ಅಂಡ್ ಸೈಟ್. ತಪ್ಪು ಮಾಡೈತಿ ಅಂತ ಅನುಕೂಲ ಆದ್ರೆ ರುಂಡ ತೆಗಿರಿ, ಒಂದು ಕೈ ಕಳತನ ಮಾಡಿದ್ರೆ ಕೈ ತೆಗಿರಿ. ಇದ್ಯಾಕೆ ಅಲ್ಲೊಂದು ಇಲ್ಲೊಂದು ಈ ಮುಚ್ಚು ಮರಿ ಮಾಡಿದ್ರೆ ಮರಗ್ ನೇಣ್ ಹಾಕ್ತೀನಿ, ಕಳ್ಳತನ ಮಾಡಿದ್ರೆ ಕೈ ಕತ್ತರಿಸ್ತೀನಿ, ರೇಪ್ ಮಾಡಿದ್ರೆ ದನ ಕುರಿಗೆ ಬೀಜ ಹೊಡಿತಾರಲ್ಲ ಆತರ ಇದ ಹೊಡಿತೀನಿ. ಒಪ್ಕೊಂತೀರೇನ್ರಿ? ಬುದ್ಧಿ ಮಾತು ಹೇಳ್ಬೋದಾಗಿತ್ತು, ಹೇಳ್ಬೋದಿತ್ತು. ಅವಳಾದ್ರೂ ಹೇಳ್ಬೋದಾಗಿತ್ತು. ಹಿಂಗೇನ್ ಕಾಡ್ಸದಾರ ಅಂತ ಆಯ್ತು, ಆಮೇಲೆ ಕಂಪ್ಲೇಂಟ್ ಕೊಡ್ಬೇಕಿತ್ತು ತಾನೆ, ಪೊಲೀಸ್ ಸ್ಟೇಷನ್ಗೆ ಕೊಡ್ಬೋದಾಗಿತ್ತು ತಾನೆ. ಅವಳಾದ್ರೂ ಕೊಡ್ಬೇಕಾಗಿತ್ತು ತಾನೆ. ಹೇಳಿಲ್ಲ. ನನ್ನನ್ನೇನು ಬೇರೆಯವ್ರ ತರ ಅಂತ ತಿಳ್ಕೊಂಡಿದ್ಯಾ? ಕೊಲೆ ಮಾಡಿ ಸರಿನಾ? ಸರಿ, ಅದು ತಪ್ಪು. ಇವನಾದ್ರೂ ಬುದ್ಧಿ ಮಾತು ಹೇಳ್ಬೋದಾಗಿತ್ತು. ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಾಗರಾಜ್ ಅವರೇ ಹೇಳಿ, ನಿಮ್ಮನೆ ಹೆಣ್ಮಕ್ಳಿಗೆ ಕೆಟ್ಟದಾಗ ಮೆಸೇಜ್ ಮಾಡೋದು, ಮರ್ಮಾಂಗದ ಫೋಟೋ ಕಳಿಸೋದು ಮಾಡೋದು ಗೊತ್ತಾದ್ರೆ ಏನ್ ಮಾಡ್ತೀರಾ? ಕೆಣಕ್ಬಿಟ್ಟೆ. ಈ ನೈತಿಕ ಕಣಯ್ಯ ನಿನಗೆ ಹಬ್ಬ. ಹುಡುಗಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದ ಕಾನೂನು ಒಪ್ಪಲ್ಲ. ಆ ಒಪ್ಪಲ್ಲ ಅಂದ್ಮೇಲೆ ಮತ್ತೂ ಮಾಡ್ತಾ ಇದ್ದಾನಂದ್ರೆ ಅವನ ಮನಸ್ಥಿತಿ ಸರಿ ಇಲ್ಲ ಅಂತ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಅಟ್ರಾಕ್ಷನ್ ಇರೋಳು ನಂಗೆ ಹೇಳ್ತೀನಿ, ನಿಂತವನಿಂದ ಇವ್ನು ಕೆಂಪ್ ಶರ್ಟ್ ಹಾಕೊಂಡು ಕಾಟ ಕೊಡ್ತಿದ್ದಾನೆ, ಅವ್ನು ಬಾರಿ ನಂಗೆ ತೊಂದರೆ ಕೊಡ್ತಿದ್ದಾನೆ, ನಂಗೆ ಹೋಗ್ತಾ ಬರ್ತಾ ಏನೇನೋ ಮಾಡ್ತಿದ್ದಾನೆ ಅಂತ. ಮುಖ್ಯ ವಿಷಯಕ್ಕೆ ಬರಲ್ಲ. ಇವನಿಗೆ ಕರೆದು ಹೇಳ್ತಿದ್ದೆ ನಾನು, ನೋಡಪ್ಪ ನನ್ನ ಹುಡುಗಿಗೆ ತೊಂದರೆ ಕೊಡ್ತಿದ್ಯಂತೆ, ಬೇಡ ನಿಂಗೆ ಅಂತೀನಿ. ಇನ್ನೂ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ನನ್ಗೆ ದೇವ್ರು ಒಂದು ಬುದ್ಧಿ ಕೊಡ್ತೀನಿ. ಅರ್ಥ ಆಯ್ತು ಅನ್ಸುತ್ತೆ. ತಮ್ಮನೇ ಆಗಿರೋ ಯಾರೇ ಆಗಿರ್ಲಿ, ಅವ್ನು ಡೆತ್ ಆಗಿದ್ರೆ ನೀವು ಒಪ್ಕೋತಿದ್ರ? ನಮ್ಮ ಅಪ್ಪ ಸೇರಿ ನಮ್ಮ ಅಪ್ಪನೇ ತಪ್ಪು ಮಾಡ್ತಿದ್ರೆ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಅಪ್ಪ ಯಾಕೆ ಆಂಟಿ ಸುದ್ದಿ ಅಂತಿದ್ದೆ ನಾನು. ಇದು ಆಕ್ಚುಲಿ ಚೆನ್ನಾಗಿರೋ ಅಡ್ಡೆ ಆನ್ಸರ್ ಇರಬೇಕು, ಜಾಸ್ತಿ ತಪ್ಪು ಯಾರ್ದು? ಇಲ್ಲ, ಒಳ್ಳೆ ಕತೆ. ಈಗ ನೀವು ನಾನು ಕರ್ದಿದ್ದಕ್ಕೆ ಮಾತಾಡ್ತಿರೋದು ನಾನು. ಹೇಳ್ರಿ. ಈಗ ನೀವು ತಪ್ಪು ಮಾಡ್ತಾ ಇದೀರಿ, ನನ್ನ ಹತ್ರ ತಪ್ಪು ಮಾಡ್ತಿದ್ದೀರಿ. ನಾನೇನಯ್ಯ ತಪ್ಪು ಮಾಡ್ದೆ? ನಂಗೆ ಮಾತಾಡ್ಸಿದ್ ನೀವೇ ಅಲ್ಲ. और अभी तो रुको, क्लाइमैक्स अभी बाकी. ನಾನೊಬ್ಬ ರೌಡಿ ಶೀಟರ್ ಆಗಿದ್ದು, ನಾನೊಬ್ಬ ಈ ಸಮಾಜಕ್ಕೆ ಮಾರಕ ಆಗಿದ್ರೆ ನಾನು ಕರೆದಾಗ ನೀವು ಬರ್ದೇ ಇದ್ರೆ ಓಕೆ. ನಿಮಗೆ ಒಂದು ವಿಷಯ ಹೇಳ್ಬಿಡ್ತೀನಿ. ಏನದು? ತೀರ್ಥಹಳ್ಳಿ ನಾನು ರೌಡಿ ಶೀಟರ್ ಅಲ್ಲ. ತೀರ್ಥಹಳ್ಳಿ ಮನೆಯಲ್ಲಿ ಇಂಥ ವಿಚಾರ ಎಲ್ಲ ಪಬ್ಲಿಕ್ ಆಗಿ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಕ್ ಹೋಗಿ ನಾನು ರೌಡಿ ಶೀಟರ್ ಅಂತ ಅನ್ಕೊಂಡಿದ್ದಾರೆ, ಅನ್ಕೊಂಡ್ಬಿಟ್ಟಿದ್ದಾರೆ. ಸರಿ, ನೀವು ಹೇಳಿ. ರೇಣುಕಾ ಸ್ವಾಮಿ ಅಂತ ವಿಚಾರ ಬಂದಿದ್ರಿಂದಾನೆ ದರ್ಶನ್ ಅನ್ನೋ ವಿಚಾರ ಈ ವಿಚಾರಕ್ಕೆ ಬಂದಿದೆ. ನಮಗೆಲ್ಲ ಗೊತ್ತಾಗೋಯ್ತು.